ಕರ್ನಾಟಕದಲ್ಲಿ ಗೃಹ ಜ್ಯೋತಿಗೆ ಕತ್ತಲು, ಗೃಹಲಕ್ಷ್ಮಿಗೆ ಕಷ್ಟ, ಹೊಸ ಅರ್ಜಿಯ ಕ್ಯೂ, ಅಳತೆಗೋಲು, ಕತ್ತರಿ, ಕರ್ನಾಟಕದ ಸೆನ್ಸಾರ್ ಬೋರ್ಡ್, ಪಿಕ್ಚರ್ಗಲ್ಲ, ಭಾಗ್ಯಲಕ್ಷ್ಮಿಗೆ ಸೆನ್ಸರ್ ಬೋರ್ಡ್. ಇದು ಡಿ ಕೆ ಶಿವಕುಮಾರ್ ಹೊಸ ಸರ್ಕಾರದ ಹೊಸ ಘೋಷಣೆಗಳು. ಇದ್ಯಾವ ಸೀಮೆಯ ತೊಗಲಕ್ ದರ್ಬಾರು ಅರ್ಥ ಆಗ್ತಾ ಇಲ್ಲ. ಗೃಹಲಕ್ಷ್ಮಿ ಅಲ್ಲ ಅದು. ನುಡಿದಂತೆ ನಡೆದಿದ್ದೇವೆ, ಜೋಡೆತ್ತು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಜೋಡೆತ್ತು. ಅದರಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಫೋಟೋನು ಸೇರಿಸ್ಕೊಂಡು ಮಾನ್ಯ ಪಾಪ ಮಂತ್ರಿಯಿಂದ ಕೈ ಬಿಟ್ಬಿಟ್ಟಿದ್ದಾರೆ. ಅಮ್ಮ ಕೊರಗ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಪ್ರತಿ ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,000 ಗೃಹಲಕ್ಷ್ಮಿ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಮರ್ತ್ಬಿಟ್ಟಿರ್ತಾರೆ. ಅಡ್ವರ್ಟೈಸ್ಮೆಂಟ್ ಅದಕ್ಕೆ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ, ಸರಿಯಾಗಿ ಫೋಟೋ ಹಾಕೊಂಬಿಟ್ಟು. ಅವ್ರು ಹಿಡ್ಕೊಂಡಿರೋ ಫೋಟೋ ಇತ್ತು, ಇದು ನಾನು ಹಿಡ್ಕೊಂಡಿರೋ ಫೋಟೋ. ಪಾಪ ಮೇಡಮ್ ಇಲ್ಲ, ನಾನು ಹಿಡ್ಕೊಂಡಿದ್ದೀನಿ. 2,000 ರೂಪಾಯಿ ನೋಡಿದ್ರಲ್ಲಿ ಕ್ಲಿಯರ್ ಆಗಿದೆ. ಪ್ರತಿ ಮನೆಗೆ, ಪ್ರತಿ ಗೃಹಿಣಿಗೆ, ಪ್ರತಿ ಮನೆಗೆ, ಪ್ರತಿ ಗೃಹಿಣಿಗೆ. ಯೋಜನೆ ಅಂತ ಪ್ರಿಂಟ್ ಮಾಡಿದ್ರಿ ಕರ್ನಾಟಕ ಸರ್ಕಾರ ಮೇಲೆ. ಈಗ ಮಾನ ಮರ್ಯಾದೆ ಇದೆಯಾ ನಿಮಗೆ? ನುಡಿದಂತೆ ನಡೆದಿದ್ದೀವಿ ಅಂತ ಹೇಳಿದಿರಲ್ಲ, ಎಲ್ಲಿ ನುಡಿದಿದ್ದೀರಾ? ಎಲ್ಲಿ ನಡೆದಿದ್ದೀರಾ? ಎಲೆಕ್ಷನ್ ಮುಂಚೆ ಪ್ರತಿ ಮನೆಗೂ ಗೆದ್ದ ಅಧಿಕಾರ ಬಂದ ಮೇಲೆ ನೀನ್ಯಾರೋ ನಾನ್ಯಾರೋ ಎಲ್ಲರಿಗೂ ನಾಮ, ಮನೆ ಮುಂದೆ ನಾಮ. ಜ್ಞಾನ ಇರಲಿಲ್ವಾ ನಿಮ್ಗೆ ಅವಾಗ? ಪ್ರತಿ ಮನೆಗಂತ ಹಾಕೋದು ಬದಲು ಸೆಲೆಕ್ಟೆಡ್ ಹಾಕ್ಬೇಕಾಯ್ತು. BPL ದಾರರಿಗೆ ಮಾತ್ರ ಅಂತ ಹಾಕ್ಬೇಕಾಯ್ತು, ಯಾಕೆ ಹಾಕಿಲ್ಲ? APL ದಾರರಿಗೆ ಮಾತ್ರ ಹಾಕ್ಬೇಕಾಯ್ತು, ಯಾಕೆ ಹಾಕಿಲ್ಲ? ವೋಟ್ ಬೇಕಾಗಿತ್ತು, ಹಾಕಿಲ್ಲ. ಈಗ ವೋಟ್ ಬೇಡ, ಜನಗಳ ವೋಟ್ ಬೇಡ ಕಾಂಗ್ರೆಸ್ ಅವ್ರಿಗೆ. ಅದಕ್ಕೆ ಈಗ ಏನ್ ಮಾಡ್ತಾರಂತೆ? ಕ್ಯೂ ಸತ್ತೋರಿದಾರಂತೆ. ಜೋಕ್ ಅದು. ಸತ್ತೋರು ಇದ್ರೆ ನಿಮ್ಮ ಕಮಿಟಿ ಮಾಡಿದಿರಲ್ಲಪ್ಪ, 150 ಕೋಟಿ ಖರ್ಚು ಮಾಡ್ತಾ ಇದ್ದೀರಲ್ಲ. ಈ ಗ್ಯಾರಂಟಿ ಸಮಿತಿ, ಕ್ಯಾಬಿನೆಟ್ ದರ್ಜೆ, ಅವ್ರಿಗೆ ಆಫೀಸು, ಪ್ರತಿ ತಾಲೂಕು ಕಮಿಟಿ, ಸುಮಾರು 2,000 ಜನಕ್ಕೆ ಮೆಂಬರು. ಈ 2,000 ಜನ ಏನು ಮಾಡ್ತಾ ಇದ್ದಾರೆ? ಅಂದರೆ ಕತ್ತೆ ಕಾಯ್ತಾ ಇದ್ದಾರ? ಗ್ಯಾರಂಟಿ ಸಮಿತಿ ಏನಕ್ಕೆ ಮಾಡಿರೋದು ನೀವು? ಅವ್ರ ಕೆಲಸ ಏನು? ಸತ್ತೋರು ತೆಗಿಬೇಕು. ಸತ್ತೋರು ಅಕೌಂಟಲ್ಲಿ ಹೋದ್ರು ಡ್ರಾ ಮಾಡಕ್ಕೆ ಯಾರು ಬರ್ತಾರೆ? ಅದನ್ನ ಡ್ರಾ ಮಾಡಕ್ಕೆ ಅಧಿಕಾರ ಯಾರಿಗಿರ್ತೈತೆ? ಸತ್ತೋರು ಅಕೌಂಟ್ಗೆ ಹೋದ್ರೆ ಬ್ಯಾಂಕಲ್ಲಿ ಹಂಗೆ ಇರ್ತೈತೆ ಅಷ್ಟೇ. ಅಂದ್ರೆ ಗ್ಯಾರಂಟಿ ಸಮಿತಿ ವೇಸ್ಟ್ ಅಂತ ಆಯ್ತಲ್ಲ ನಿಮ್ದು. ಅದಕ್ಕೆ 150 ಕೋಟಿ ಖರ್ಚು ಮಾಡಿ ಅವ್ರಿಗೆಲ್ಲ ಕಾರು ಬಂಗ್ಲ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ಮೇಲೆ ಅವ್ರು ಏನು ಮಾಡಿದ್ರು ಕೆಲಸ? ಕ್ಯಾಬಿನೆಟ್ ದರ್ಜೆ ಮನೆ ಎಲ್ಲ. ನನಗೆ ಮನೆ ಕೊಟ್ಟಿಲ್ಲ, ಅವ್ರ ಮನೆ ಕೊಟ್ಬಿಟ್ಟವ್ರು. ಯಾರೋ ಉಪಾಧ್ಯಕ್ಷ ಅಂತೆ, ಯಾರೋ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷ, ಯಾವುದೋ ಮೊಹಮ್ಮದ್ ಆಸಿಫ ಏನೋ ಅವನ ಹೆಸರು ಕೊಟ್ಟಿಲ್ಲ, ಅವನಿಗೆ ಮನೆ ಕೊಟ್ಟಿದ್ದಾರೆ. ಜೈಮಾಲಲ್ಲಿ. ನಾನು ಅಫಿಷಿಯಲ್ ಆಗಿ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ನಂದು, ನಮಗೆ ಮನೆ ಇಲ್ಲ. ಇನ್ನು ಕೊಟ್ಟರು ಬೇಕಾಗಿಲ್ಲ ಬಿಡಿ, ಅದು ಕೊಟ್ಟರು ಏನೋ ಅವ್ರ ಉಪಯೋಗ ಏನೈತೆ? ಅದು ಇನ್ನಿರೋದನ್ನ 1 ವರ್ಷ 1.5 ವರ್ಷ. ಆ ಮನೆ ತಗೊಂಡ್ರೆ ಅದಕ್ಕೆ ರಿಪೇರಿ ಮಾಡೋಕೆ 6 ತಿಂಗಳು, ಚೇರು ಇದೆಲ್ಲ ಹಾಕ್ಸೋಕ್ಕೆ 3 ತಿಂಗಳು, 9 ತಿಂಗಳು ಅಲ್ಲೇ ಆಗೋತದೆ ಅದು. ಇನ್ನು ನಾವು ಗೃಹ ಪ್ರವೇಶ ಮಾಡಬೇಕು, ಗೃಹ ಪ್ರವೇಶ ಮಾಡಿ ತಿರ್ಗಿ ತೊಳೆಯೋ ಅಷ್ಟೊತ್ತಿಗೆ ತಿರ್ಗಿ ಎಲೆಕ್ಷನ್ ಬಂದ್ಬಿಡ್ತದೆ. ಅವ್ರಿಗೆ ಮನೆ ಕೊಟ್ಟಿದ್ದೀರಾ.
ಮನೆ ಕೊಟ್ಟು ಎಲ್ಲ ಮಾಡಿ ಅವನು ಸತ್ತೋರು ತೆಗಿಯೋಕ್ಕಾಗಿಲ್ಲ, 150 ಕೋಟಿ ಖರ್ಚು ಮಾಡ್ತಾ ಇದ್ದೀರಾ. ಸತ್ತೋರು ತೆಗಿಯೋಕ್ಕಾಗಿಲ್ಲ ಅಂದರೆ ಗ್ಯಾರಂಟಿ ಸಮಿತಿ ಏನು ಮಾಡ್ತಾ ಇದ್ದಾರೆ ಹಂಗಾರೆ? ಈಗ ಅದಕ್ಕೋಸ್ಕರ ರಿವಿಷನ್ ಮಾಡ್ತಾ ಇದ್ದೀರಾ ನೀವು ಮಾಡ್ತಾ ಇರೋದು. ನಿಮ್ಮಲ್ಲಿ ಹಣದ ಕೊರತೆ ಪ್ರಾರಂಭ ಆಗಿದೆ. ಪ್ರಾರಂಭ ಆಗಿ 2 ವರ್ಷ ಆಗೋಗ್ಬಿಟ್ಟಿದೆ ಆಗಲೇ. MLAಗಳೆಲ್ಲ ಕೂಡ ಅಭಿವೃದ್ಧಿಗೆ ಹಣ ಇಲ್ಲ ಅಂತೇಳಿ ಕತ್ತನ್ ಪಟ್ಟಿ ಹಿಡ್ಕೊಳೋ ಅಂಥ ಸ್ಥಿತಿಗೆ ಬಂದಿದ್ದಾರೆ. ಎಲ್ಲ ಮಂತ್ರಿಗಳ ಕತ್ತನ್ ಪಟ್ಟಿ ಹಿಡ್ಕೊಳೋ ಸ್ಥಿತಿಗೆ ಬಂದಿದ್ದಾರೆ MLAಗಳು, ಕಾಂಗ್ರೆಸ್ MLA. ಅಭಿವೃದ್ಧಿಗೆ ಹಣ ಕೊಡಿ, ಇಲ್ಲ ಅಂದರೆ ನಾವು ಎಲೆಕ್ಷನ್ಗೆ ಹೋಗಲ್ಲ ಅಂತೇಳಿ. ಅದಕ್ಕೆ ಈಗ ಹೊಸ ಸ್ಕೀಮು, ಗ್ಯಾರಂಟಿ ಸ್ಕೀಮ್ಗಳಿಗೆಲ್ಲ ಈಗ ಕತ್ತರಿ. ಅಂದರೆ ಕರ್ನಾಟಕ ದೇಶದಲ್ಲಿ IT-BT ಸಿಟಿ ನಮ್ಮದು. ಸತ್ತೋರ್ ತೆಗಿಯೋಕ್ಕೆ ನಮಗೆ ಪ್ರಾವಿಷನ್ ಇಲ್ಲ ಅಂದರೆ ಯಾರನ್ನ ನಗ್ತಾರಲ್ಲ, ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಈಗ ಸತ್ತೋರ್ದೆಲ್ಲ ಸರ್ಟಿಫಿಕೇಟ್ ಬಂದೇ ಬರ್ತೈತಪ್ಪ, ತಹಸೀಲ್ದಾರ್ ಆಫೀಸಲ್ಲಿ ಬರ್ತೈತೆ. ಪ್ರತಿಯೊಬ್ಬರು ಡೆತ್ ಸರ್ಟಿಫಿಕೇಟ್ ತಗೊಂಡು ಹೋಗ್ತಾರೆ. ಅವ್ನು ಡೆತ್ ಸರ್ಟಿಫಿಕೇಟ್ನ DC ಆಫೀಸ್ಗೆ ಅಪ್ಲೋಡ್ ಮಾಡಿಬಿಡ್ತಾನೆ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, ನಾನು ಹೇಳ್ತಾ ಇದ್ದೆ. DC ಆಫೀಸ್ಗೆ ಅಪ್ಲೋಡ್ ಮಾಡಿಬಿಡ್ತಾನೆ. DC ಆಫೀಸಿಂದ ನಿಮ್ಮ ಗ್ಯಾರಂಟಿ ಸಮಿತಿಯವರು ತಗೊಂಡ್ರೆ ಮುಗ್ದೋಯ್ತು, ಡಿಲೀಟ್ ಆಗೋತದ ಅಲ್ಲೇ. ಏನೂ ಇಲ್ಲ ಪ್ರಶ್ನೆ, ಇದು ಹಣ ಖರ್ಚು ಏನೂ ಇಲ್ಲ. ಇಲ್ಲ DC-ಗೆ ಹೇಳ್ಬಿಟ್ರೆ ಅವರೇನು ಗ್ಯಾರಂಟಿ ಸಮಿತಿಗೂ ಅವರೇ ಇದ್ದಾರಲ್ಲ, ಮೇನ್ ಪರ್ಸನ್ನೇ DC-ನೇ, ಅವ್ರ ಹತ್ರನೇ ಇದೆಯಲ್ಲ. ಇದಾಗಿರೋರು ಸತ್ತಿರೋರ ಹೆಸರೆಲ್ಲ ಅವ್ರ ಹತ್ರನೇ ಇದೆ, ಕೊಡಬೇಕಾಗಿರೋರ ಹೆಸರು ಅವ್ರ ಹತ್ರನೇ ಇದೆ. ಪ್ರತಿದಿನ ಡಿಲೀಟ್ ಮಾಡ್ಬೋದು DC. ಎವ್ರಿ ಡೇ ಯಾವ್ಯಾವ ಡೆತ್ ಆಯಿತು ಆ ಜಿಲ್ಲೆಯಲ್ಲಿ ಅದನ್ನು ಅವತ್ತೇ ಡಿಲೀಟ್ ಮಾಡಿಬಿಡ್ಬೋದು ಅವನು. ಆನ್ಲೈನ್ ಸಿಸ್ಟಮ್ ಈಗ ಆ ಹೆಸರು ಹೇಳಿ ಕತ್ತರಿ ಹಾಕಕ್ಕೆ ಅಲ್ಲ. ಅವತ್ತು ಹೇಳಿದ್ದು ಪ್ರತಿ ಮನೆಗೆ. ಈಗ ನಿಮ್ಮ ಹತ್ರ ಇನ್ಕಮ್ ಟ್ಯಾಕ್ಸ್ ಇದ್ರೆ ಇಲ್ಲ, ಯಾಕೆ ಬರ್ದಿಲ್ಲ ಇದರಲ್ಲಿ ಯಾಕಪ್ಪ ಇಲ್ಲ? ಇನ್ಕಮ್ ಟ್ಯಾಕ್ಸ್ ಇದ್ರೆ ಕೊಡಲ್ಲ ಅಂತ ಯಾಕೆ ಬರ್ದಿಲ್ಲ ನೀವು ಇದರಲ್ಲಿ? ಸೇಲ್ ಟ್ಯಾಕ್ಸ್ ಇದ್ರೆ ಕೊಡಲ್ಲ, ಯಾಕೆ ಬರ್ದಿಲ್ಲ ಇದರಲ್ಲಿ? GST ಕಟ್ಟಿದ್ರೆ ಕೊಡಲ್ಲ, ಯಾಕೆ ಬರ್ದಿಲ್ಲ ಇದರಲ್ಲಿ? ಮೋಸ ತಾನೆ. ನುಡ್ದಂತೆ ನಡೆದಿದ್ದೀವಿ ಅಂದ್ರೆ ಇಲ್ಲಿ ನುಡ್ದಿದ್ದೀರಲ್ಲ, ಏನ್ ಪಿಟೀಲ್ ನುಡ್ಸಿದಿರ, ಏನ್ ನುಡ್ಸಿದಿರ ಹೇಳಿ? ನುಡ್ದಂತೆ ನಡೆದಿದ್ದೀರಿ ಅಂದಿರ, ಇಲ್ಲಿ ನುಡ್ದಿದ್ದೀರಲ್ಲ, ಪ್ರತಿ ಮನೆಗೆ ಪ್ರತಿ ಗೃಹಿಣಿಗೆ ನುಡ್ದಿದ್ದೀರಾ. ಈಗ ಯಾಕೆ ಎಲ್ಲ LPG ಕೊಡ್ಬೋದಾ? ಏನು ಇನ್ಕಮ್ ಟ್ಯಾಕ್ಸ್ ಇರೋರು ಕೊಡ್ಬೋದಾ? ಸೇಲ್ ಟ್ಯಾಕ್ಸ್ ಇರೋರು ಕೊಡ್ಬೋದಾ? GST ಕಟ್ಟಿರೋರು ಕೊಡ್ಬೋದಾ? ಕೊಡಲ್ಲ. ತಪ್ಪಲ್ವಾ ಅಂತ ನಮ್ಮನ್ನು ಕ್ವಶನ್ ಮಾಡ್ತಾರೆ, ನಮ್ಮನ್ನು ಕೇಳ್ತಾರೆ. ನಿನ್ ಜ್ಞಾನ ಇರಲಿಲ್ಲ ಅನೌನ್ಸ್ ಮಾಡೋವಾಗ? ಅವಾಗ ಯಾಕೆ ಕೊಡ್ಬೇಕಾಯ್ತು? ನೋ GST, ನೋ ಇನ್ಕಮ್ ಟ್ಯಾಕ್ಸು, ನೋ ಇದು. ಯಾಕೆಂದ್ರೆ ಓಟ್ ಕಡಿಮೆ ಆಗ್ಬಿಡ್ತದೆ. ಈಗ ಅವ್ರ ಹತ್ರ ಹಣ ಇಲ್ಲ, ಹೆಣ ಹೊರಕ್ಕೂ ಹಣ ಇಲ್ಲ ಅವ್ರ ಹತ್ರ. ಹೆಣ ಹೊರಕ್ಕೂ ಸರ್ಕಾರದಲ್ಲಿ ಹಣ ಇಲ್ಲ. ಯಾಕಂದ್ರೆ ಭಿಕ್ಷುಕರ ಕಾಲೋನಿಗೂ ಸಾಲ ಇಟ್ಕೊಂಡಿದ್ದಾರೆ 30 ಕೋಟಿ. ಭಿಕ್ಷುಕರ ಕಾಲೋನಿಗೆ 30 ಕೋಟಿ ಕೊಡ್ಬೇಕು, ಅದು ಸಾಲ ಇಟ್ಕೊಂಡಿದ್ದಾರೆ. ಅನಾಥ ಮಕ್ಕಳದ್ದು 75 ಕೋಟಿ ಕೊಡಬೇಕು, 11 ತಿಂಗಳಿಂದ ಕೊಟ್ಟಿಲ್ಲ. ಅದರಿಂದ ಈ ಕಟ್ಟ್ಯಾಕ್ ಬರ್ತಾ ಇದೆ ಅಂದ್ರೆ ಸರ್ಕಾರ ದಿವಾಳಿ ಆಗಿರುವಂತ ಪ್ರತೀಕ ಇದು. ದಿಸ್ ಇಸ್ ಅ ಮಿರರ್ ಆಫ್ ದಿ ಗವರ್ಮೆಂಟ್. ದಿವಾಳಿಯ ಮಿರರ್, ದಿವಾಳಿಯ ಕನ್ನಡಿ ಇದು. ಇದಕ್ಕೆ ಡಿಸ್ಕೌಂಟ್ ಹೊಡಿತಾ ಇದಾರಲ್ಲ ಕತ್ತರಿ, ಇದು ದಿವಾಳಿಯ ಕನ್ನಡಿ. ಇದನ್ನ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ಸರ್ಕಾರ ದಿವಾಳಿ ಆಗಿ, ನಾನು ಹೇಳಿದಾಗ ದಿವಾಳಿ ಆಗಿದೆ ಆಗಿಲ್ಲ ಅಂತ, ಈ ದಿವಾಳಿ ಆಗಿರೋಕ್ಕೆ ಇದು ಪಕ್ಕಾ ಸಾಕ್ಷಿ. ಅವ್ರು ಇನ್ನೂ ಒಂದು ಹೇಳಿದ್ದಾರೆ, ಇನ್ನು ಮುಂದೆ ಕಾಂಗ್ರೆಸ್ಸೇ ಹೊಣೆ. ಈ ಪ್ರತಿ ಮನೆಗೆ ಕೊಟ್ಟಿಲ್ಲ ಅಂದ್ರೆ ಇನ್ನು ಮುಂದೆ ಕಾಂಗ್ರೆಸ್ಸೇ ಹೊಣೆ. ಅದನ್ನು ಅಡ್ವರ್ಟೈಸ್ಮೆಂಟು ಅವ್ರದ್ದು. ಪ್ರತಿ ಮನೆಗೂ ಕೊಡೋದು ಕಾಂಗ್ರೆಸ್ನೇ ಹೊಣೆ.
ಪ್ರತಿ ಮನೆ ಕಟ್ ಮಾಡೋದು ಕಾಂಗ್ರೆಸ್ಸೇ ಹೊಣೆ, ಎರಡೂ ಡಬಲ್. ಅದರಿಂದ ಪುಕ್ಕಟ್ಟೆ ಸರ್ಕಾರದ ದುಡ್ಡಲ್ಲಿ ಪುಕ್ಕಟ್ಟೆ ಪ್ರಚಾರ ತಗೊಳಕ್ಕೆ ಹೋಗಬೇಡಿ ಡಿ ಕೆ ಶಿವಕುಮಾರ್ ಅವರೇ. ಪುಕ್ಕಟ್ಟೆ ಪ್ರಚಾರ ಬೇಡ. ನೀವು ನುಡಿದಂತೆ ನಡೆದಿರಿ ಅಂತ ಹೇಳಿದ್ರ ಎಲ್ಲ ಪ್ರತಿ ಗೃಹಿಣಿಯರಿಗೂ ನೀವು ಹೇಳಿದ ಪ್ರಕಾರ ಅವ್ರಿಗೆ 2,000 ರೂಪಾಯಿ ಕೊಡಿ ಅನ್ನೋ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀರಿ. ಮತ್ತು ಇದಕ್ಕೆ ರಿವಿಷನ್ ಅನ್ನೋ ಹೆಸರಲ್ಲಿ ಆ ಹೆಣ್ಣುಮಕ್ಕಳ ಜೀವನದ ಜೊತೆ ಚೆಲ್ಲಾಟ ಆಡಬೇಡಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಮುಗಿಸ್ಬಿಡಿ. ಆಗ ಉದ್ಯೋಗ ಅವ್ರಿಗೇನು ಉದ್ಯೋಗ ಇಲ್ಲ, ಬರೀ ಆಫೀಸು ಚೇರು ಸಂಬಳ ಕೊಡ್ತಾ ಇದ್ದೀರಾ, 150 ಕೋಟಿ ಖರ್ಚು ಮಾಡ್ತಾ ಇದ್ದೀರಾ, ಮತ್ತೆ ಸತ್ತೋರ್ನ ತೆಗಿಯಕ್ಕೂ ಯೋಗ್ಯತೆ ಇಲ್ಲ ಅಂತ ಕಮಿಟಿನ ಇಟ್ಕೊಂಡು ಉಪಯೋಗ ಏನೈತೆ? ರದ್ದು ಮಾಡಿ, ಗ್ಯಾರಂಟಿ ಸಮಿತಿಗಳ ರದ್ದು ಮಾಡಿ, ಮುಲಾಜಿಲ್ಲದೆ ರದ್ದು ಮಾಡಿ. ಸತ್ತೋರ್ನ ತೆಗಿಯಕ್ಕಾಗದೇ ಇರುವಂತ ಗ್ಯಾರಂಟಿ ಸಮಿತಿನ 3 ವರ್ಷದಿಂದ ಇಟ್ಕೊಂಡಿದ್ದೀರಲ್ಲ, ಆ ದುಡ್ಡೆಲ್ಲ ವಾಪಸ್ ವಸೂಲಿ ಮಾಡಿ. ಆ ಕಮಿಟಿಗಳಿಂದ ದುಡ್ಡು ವಾಪಸ್ ವಸೂಲಿ ಮಾಡಿ, ಜನರ ತೆರಿಗೆ ಹಣ ವಾಪಸ್ ವಸೂಲಿ ಮಾಡಿ, ಗ್ಯಾರಂಟಿ ಸಮಿತಿ ರದ್ದು ಮಾಡಿ.